ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 10ನೇ ತರಗತಿ ಕನ್ನಡದಲ್ಲಿ ಒಣ ಮರದ ಗಿಳಿ, ಇದು ದ್ವಿತೀಯ ಭಾಷೆ ಕನ್ನಡ ಆಗಿದೆ ಮಕ್ಕಳ. ಒಣ ಮರದ ಗಿಳಿ ಇದರ ಅಭ್ಯಾಸ ಪ್ರಶ್ನೋತ್ತರಗಳನ್ನ ಈಗ ನೋಡ್ತಾ ಹೋಗೋಣ. ಮೊದಲಿಗೆ ಕೃತಿಕಾರರ ಪರಿಚಯ. ರಾ ಮಿತ್ರ ಅವರ ಪೂರ್ಣ ಹೆಸರು ಅಕ್ಕಿ ಹೆಬ್ಬಾಳು ರಾಮಣ್ಣ ಮಿತ್ರ. ಇವರು 1935ರಲ್ಲಿ ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳು ಗ್ರಾಮದಲ್ಲಿ ಜನಿಸಿದರು. ಇವರು ಮಹಾಭಾರತ ಪಾತ್ರ ಸಂಗತಿಗಳು, ಕವಿಗಳ ಬೆನ್ನೇರಿ, ಕನ್ನಡ ಮೇಘದೂತ, ಒಳನೋಟಗಳು, ಆರತಕ್ಷತೆ, ನಾನೇಕೆ ಕೊರೆಯುತ್ತೇನೆ ಮತ್ತು ಇತರ ಪ್ರಬಂಧಗಳು, ಕೈಲಾಸಂ ಬದುಕು ಬರಹ ಮೊದಲಾದ ಕೃತಿಗಳನ್ನು ಬರೆದಿದ್ದಾರೆ. ಇವರಿಗೆ ಕಾವ್ಯಾನಂದ ಪುರಸ್ಕಾರ, ಗೋರೂರು ಸಾಹಿತ್ಯ ಪ್ರಶಸ್ತಿ, ನವರತ್ನ ರಾಮ್ ಪ್ರಶಸ್ತಿ, ವರ್ಧಮಾನ ಪ್ರಶಸ್ತಿಗಳು ದೊರೆತಿವೆ. ಅಭ್ಯಾಸದಲ್ಲಿರುವಂತಹ ಫಸ್ಟ್ ಹೆಡಿಂಗ್ ನೋಡಿ ಮಕ್ಕಳ. ಈ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಬೇಡನು ಪ್ರಾಣಿಗಳನ್ನು ಕೊಲ್ಲಲು ಮಾಡುತ್ತಿದ್ದ ಉಪಾಯವೇನು? ಉತ್ತರ: ಬೇಡನು ಪ್ರಾಣಿಗಳನ್ನು ಕೊಲ್ಲಲು ವಿಷ ಸವರಿದ ಬಾಣಗಳನ್ನು ಉಪಯೋಗಿಸುತ್ತಿದ್ದನು. ಪ್ರಶ್ನೆ 2. ವಿಷದ ಬಾಣವು ಮರಕ್ಕೆ ಏಕೆ ತಗುಲಿತು? ಉತ್ತರ: ಜಿಂಕೆಯು ಬಾಣದ ಗುರಿಯಿಂದ ತಪ್ಪಿಸಿಕೊಂಡಿದ್ದಕ್ಕೆ ವಿಷದ ಬಾಣವು ಮರಕ್ಕೆ ತಗುಲಿತು. ಪ್ರಶ್ನೆ 3. ವಿಷದ ಬಾಣವು ಮರಕ್ಕೆ ತಗುಲಿದ್ದರಿಂದಾದ ಪರಿಣಾಮವೇನು? ಉತ್ತರ: ವಿಷದ ಬಾಣವು ಮರಕ್ಕೆ ತಗುಲಿದ್ದರಿಂದ ಮರವು ಒಣಗಿ ನಿಂತಿತು. ಪ್ರಶ್ನೆ 4. ಗಿಳಿಯನ್ನು ಕಂಡು ಇಂದ್ರನಿಗೆ ಆಶ್ಚರ್ಯವಾದದ್ದು ಏಕೆ? ಉತ್ತರ: ಒಣಮರವನ್ನು ಬಿಟ್ಟು ಹೋಗದೆ ಅಲ್ಲಿಯೇ ವಾಸವಿದ್ದ ಗಿಳಿಯನ್ನು ಕಂಡು ಇಂದ್ರನಿಗೆ ಆಶ್ಚರ್ಯವಾಯಿತು. ಪ್ರಶ್ನೆ 5. ಗಿಳಿಯ ಯಾವ ಗುಣವನ್ನು ಇಂದ್ರನು ಮೆಚ್ಚಿಕೊಂಡನು? ಉತ್ತರ: ಗಿಳಿಯ ತತ್ವನಿಷ್ಠೆಯ ಗುಣವನ್ನು ಇಂದ್ರನು ಮೆಚ್ಚಿಕೊಂಡನು. ನೆಕ್ಸ್ಟ್ ಹೆಡಿಂಗ್ ನೋಡಿ. ಈ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಮರವನ್ನು ಬಿಟ್ಟು ಹೋಗದೇ ಇರಲು ಗಿಳಿಯು ನೀಡಿದ ಸಮರ್ಥನೆ ಏನು? ಉತ್ತರ: ಹಲವಾರು ವರ್ಷಗಳಿಂದ ಈ ಮರವು ನನಗೆ ಆಶ್ರಯ ಕೊಟ್ಟಿದೆ, ಹಣ್ಣು ನೀಡಿದೆ, ತನ್ನ ಹಸಿರಿನಿಂದ ಮನಸ್ಸಿಗೆ ಮುದ ನೀಡಿದೆ, ನೆರಳು ನೀಡಿದೆ. ಆದರೆ ಈಗ ಅದಕ್ಕೆ ರೋಗ ಬಡತನಗಳು ಬಂದಿರುವ ಸಮಯದಲ್ಲಿ ಮರವನ್ನು ಬಿಟ್ಟು ಹೋಗಲಾರೆ ಎಂದು ಗಿಳಿಯು ಮರವನ್ನು ಬಿಟ್ಟು ಹೋಗದಿರಲು ಸಮರ್ಥನೆ ನೀಡಿತು. ಪ್ರಶ್ನೆ 2. ಸಾಮಾನ್ಯವಾದ ಲೋಕವರ್ತನೆ ಯಾವುದು? ಉತ್ತರ: ಆಶ್ರಯ ಕೊಟ್ಟವರನ್ನು ಅವರ ಕಷ್ಟದ ಸಮಯದಲ್ಲಿ ಕೈ ಬಿಡುವುದು, ಸುಖ ಸಂಪತ್ತು ಇದ್ದಾಗ ಜೊತೆಗಿದ್ದು ಕಷ್ಟದಲ್ಲಿದ್ದಾಗ ದೂರವಾಗುವುದು, ಉಪಕಾರ ಸ್ಮರಣೆ ಮಾಡದಿರುವುದು ಇವೆಲ್ಲವೂ ಸಾಮಾನ್ಯವಾದ ಲೋಕವರ್ತನೆಯಾಗಿದೆ. ಪ್ರಶ್ನೆ 3. ಗಿಳಿಯು ಇಂದ್ರನನ್ನು ಯಾವ ವರ ಕೇಳಿತು? ಉತ್ತರ: ಗಿಳಿಯು ಇಂದ್ರನನ್ನು, ದೇವರಾಜ, ನಾನು ವಾಸವಾಗಿರುವ ಈ ಮರವು ಮೊದಲಿನಂತೆ ಹಸಿರಿನಿಂದ ನಳನಳಿಸುವ, ಫಲಪುಷ್ಪ ಭಾರದಿಂದ ಬೀಗುವ, ನೆರಳನ್ನು ಕೊಡುವ ಮರವನ್ನಾಗಿ ಮಾಡು ಎಂದು ವರವನ್ನು ಕೇಳಿತು. ಪ್ರಶ್ನೆ 4. ಇಂದ್ರನು ತನಗಾದ ಸಂತೋಷವನ್ನು ಯಾವ ರೀತಿ ಪ್ರಕಟಿಸಿದನು? ಉತ್ತರ: ಗಿಳಿಯ ನಡತೆಯು ಸಾಮಾನ್ಯವಾದ ಲೋಕವರ್ತನೆಗೆ ವಿರುದ್ಧವಾಗಿತ್ತು. ಗಿಳಿಯ ತತ್ವನಿಷ್ಠೆಯು ಮನುಷ್ಯನ ಆದರ್ಶ ಬದುಕಿಗೆ ಮಾದರಿ ಎನಿಸಿತು. ಪರಹಿತವನ್ನು ಬಯಸುವ ಗಿಳಿಗೆ ಏನಾದರೂ ವರವನ್ನು ಕೊಡಬೇಕೆಂದು ಬಯಸುವ ಮೂಲಕ ಇಂದ್ರನು ತನಗಾದ ಸಂತೋಷವನ್ನು ಪ್ರಕಟಿಸಿದನು. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ. ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಪ್ರಶ್ನೆ 1. ಗಿಳಿಯು ಪರಹಿತಾಕಾಂಕ್ಷಿ ಎನಿಸಿಕೊಂಡಿದ್ದು ಹೇಗೆ? ಉತ್ತರ: ಗಿಳಿಯು ಮರವು ಒಣಗಿ ಹೋದರೂ ಅದನ್ನು ಬಿಟ್ಟು ಹೋಗಲಿಲ್ಲ. ಜೊತೆಯಲ್ಲಿ ಇದ್ದು ಒಳ್ಳೆಯ ದಿನ ಬರಲಿ ಎಂದು ಹಾರೈಸತೊಡಗಿತು. ಅದರ ತತ್ವನಿಷ್ಠೆಯನ್ನು ಮೆಚ್ಚಿಕೊಂಡ ಇಂದ್ರನು ಏನಾದರೂ ವರವನ್ನು ಕೇಳು ಎಂದಾಗ ಈ ಮರವು ಮೊದಲಿನಂತೆ ಹಸಿರಿನಿಂದ ನಳನಳಿಸುವ, ಫಲಪುಷ್ಪ ಭಾರದಿಂದ ಬೀಗುವ, ನೆರಳನ್ನು ಕೊಡುವ ಮರವನ್ನಾಗಿ ಮಾಡು ಎಂದು ಕೇಳಿತು. ನನಗೆ ಮರದ ಈಗಿನ ಅವಸ್ಥೆಯನ್ನು ನೋಡಲಾರೆ ಎಂದಿತು. ಗಿಳಿಯು ಬಯಸಿದ ಎಂಥ ಜನ್ಮವನ್ನು, ಭೋಗವನ್ನು ಇಂದ್ರನು ಕೊಡಲು ಸಿದ್ಧನಾಗಿದ್ದ. ಆದರೆ ಗಿಳಿ ಕೇಳಿದ ವರವು ಸ್ವಾರ್ಥರಹಿತವಾಗಿತ್ತು. ಅದರ ನಡತೆ ಸಾಮಾನ್ಯ ಲೋಕವರ್ತನೆಗೆ ವಿರುದ್ಧವಿರುವುದರಿಂದ ಗಿಳಿ
ಪರಹಿತಾಕಾಂಕ್ಷಿ ಎನಿಸಿಕೊಂಡಿದೆ. ಪ್ರಶ್ನೆ 2. ಗಿಳಿಯ ವರ್ತನೆಯಿಂದ ಮಾನವನು ಕಲಿಯಬೇಕಾದ ಗುಣವೇನು? ಉತ್ತರ: ಗಿಳಿಯ ವರ್ತನೆಯು ನಮಗೆ ಕೃತಜ್ಞತೆಯನ್ನು ಕಲಿಸುತ್ತದೆ. ಹಸಿರಿನಿಂದ ಮನಸ್ಸಿಗೆ ಮುದ ನೀಡುವ ಮರಗಳನ್ನು ನಾಶಪಡಿಸಬಾರದು. ಸ್ವಾರ್ಥವನ್ನು ಬಿಟ್ಟು ಬೇರೆಯವರಿಗೆ ಒಳಿತನ್ನು ಬಯಸಬೇಕು. ಸುಖ ಸಂಪತ್ತಿನ ಕಾಲದಲ್ಲಿ ಜೊತೆಯಲ್ಲಿದ್ದವರು ಕಷ್ಟಕಾಲದಲ್ಲೂ ದೂರವಾಗದೆ ಅವರ ಜೊತೆಗಿದ್ದು ಉಪಕಾರ ಸ್ಮರಣೆಯನ್ನು ಮಾಡಬೇಕು ಎಂಬ ಗುಣಗಳನ್ನು ಗಿಳಿಯ ವರ್ತನೆಯಿಂದ ಮಾನವನು ಕಲಿಯಬೇಕಾಗಿದೆ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ. ಸಂದರ್ಭದೊಡನೆ ವಿವರಿಸಿರಿ. ಮೊದಲನೇ ಸಂದರ್ಭ: ಇಂಥ ಒಣಮರದಲ್ಲಿ ಏಕೆ ವಾಸ ಮಾಡುತ್ತಿದ್ದೀಯಾ? ಆಯ್ಕೆ: ಈ ವಾಕ್ಯವನ್ನು ರಾ ಮಿತ್ರ ಅವರು ಬರೆದಿರುವ ಮಹಾಭಾರತ ಪಾತ್ರಸಂಗತಿಗಳು ಎಂಬ ಕೃತಿಯಿಂದ ಆಯ್ದ ಒಣಮರದ ಗಿಳಿ ಎಂಬ ಪಾಠದಿಂದ ಆರಿಸಲಾಗಿದೆ. ಸಂದರ್ಭ: ಈ ಮಾತನ್ನು ಇಂದ್ರನು ಗಿಳಿಗೆ ಹೇಳಿದನು. ಹಸಿರಿಲ್ಲದ ಒಣಮರದ ಮೇಲೆ ಗಿಳಿಯು ವಾಸವಾಗಿರುವುದನ್ನು ಕಂಡು ಇಂದ್ರನು ಆಶ್ಚರ್ಯಗೊಂಡಾಗ ಈ ಮಾತು ಬಂದಿದೆ. ಸ್ವಾರಸ್ಯ: ಗಿಳಿಯ ತತ್ವನಿಷ್ಠೆ ಮತ್ತು ಪರಹಿತಾಕಾಂಕ್ಷಿಯ ಗುಣ ಈ ವಾಕ್ಯದ ಸ್ವಾರಸ್ಯವಾಗಿದೆ. ಸಂದರ್ಭ 2: ಏನಾದರೂ ವರವನ್ನು ಕೇಳು, ಕೊಡುತ್ತೇನೆ. ಆಯ್ಕೆ: ಈ ವಾಕ್ಯವನ್ನು ರಾ ಮಿತ್ರ ಅವರು ಬರೆದಿರುವ ಮಹಾಭಾರತ ಪಾತ್ರಸಂಗತಿಗಳು ಎಂಬ ಕೃತಿಯಿಂದ ಆಯ್ದ ಒಣಮರದ ಗಿಳಿ ಎಂಬ ಪಾಠದಿಂದ ಆರಿಸಲಾಗಿದೆ. ಸಂದರ್ಭ: ಈ ಮಾತನ್ನು ಇಂದ್ರನು ಗಿಳಿಗೆ ಹೇಳಿದನು. ಗಿಳಿಯ ತತ್ವನಿಷ್ಠೆಯ ಗುಣವನ್ನು ಮೆಚ್ಚಿದ ಇಂದ್ರನು ಅದಕ್ಕೆ ಏನಾದರೂ ಸಹಾಯ ಮಾಡಬೇಕೆಂದು ನಿರ್ಧರಿಸಿದಾಗ ಈ ಮಾತು ಬಂದಿದೆ. ಸ್ವಾರಸ್ಯ: ಗಿಳಿಯ ತತ್ವನಿಷ್ಠೆ ಮತ್ತು ಪರಹಿತಾಕಾಂಕ್ಷಿಯ ಗುಣ ಈ ವಾಕ್ಯದ ಸ್ವಾರಸ್ಯವಾಗಿದೆ. ಸಂದರ್ಭ 3: ಅದರ ಈಗಿನ ಅವಸ್ಥೆಯನ್ನು ನಾನು ನೋಡಲಾರೆ. ಆಯ್ಕೆ: ಈ ವಾಕ್ಯವನ್ನು ರಾ ಮಿತ್ರ ಅವರು ಬರೆದಿರುವ ಮಹಾಭಾರತ ಪಾತ್ರಸಂಗತಿಗಳು ಎಂಬ ಕೃತಿಯಿಂದ ಆಯ್ದ ಒಣಮರದ ಗಿಳಿ ಎಂಬ ಪಾಠದಿಂದ ಆರಿಸಲಾಗಿದೆ. ಸಂದರ್ಭ: ಈ ಮಾತನ್ನು ಗಿಳಿಯು ಇಂದ್ರನಿಗೆ ಹೇಳಿತು. ಗಿಳಿಯು ಇಂದ್ರನನ್ನು, ದೇವರಾಜ, ನಾನು ವಾಸವಾಗಿರುವ ಈ ಮರವನ್ನು ಮೊದಲಿನಂತೆ ಹಸಿರಿನಿಂದ ನಳನಳಿಸು, ಫಲಪುಷ್ಪ ಭಾರದಿಂದ ಬೀಗುವ ನೆರಳನ್ನು ಕೊಡುವ ಮರವನ್ನಾಗಿ ಮಾಡು ಎಂದು ಕೇಳಿಕೊಂಡಾಗ ಈ ಮಾತು ಬಂದಿದೆ. ಸ್ವಾರಸ್ಯ: ಗಿಳಿಯ ತತ್ವನಿಷ್ಠೆ ಮತ್ತು ಪರಹಿತಾಕಾಂಕ್ಷಿಯ ಗುಣ ಈ ವಾಕ್ಯದ ಸ್ವಾರಸ್ಯವಾಗಿದೆ. ಸಂದರ್ಭ 4: ಅದಕ್ಕೂ ಒಳ್ಳೆಯ ದಿನ ಬರಲಿ ಎಂದು ಹಾರೈಸಬೇಕು. ಆಯ್ಕೆ: ಈ ವಾಕ್ಯವನ್ನು ರಾ ಮಿತ್ರ ಅವರು ಬರೆದಿರುವ ಮಹಾಭಾರತ ಪಾತ್ರಸಂಗತಿಗಳು ಎಂಬ ಕೃತಿಯಿಂದ ಆಯ್ದ ಒಣಮರದ ಗಿಳಿ ಎಂಬ ಪಾಠದಿಂದ ಆರಿಸಲಾಗಿದೆ. ಸಂದರ್ಭ: ಈ ಮಾತನ್ನು ಗಿಳಿಯು ಇಂದ್ರನಿಗೆ ಹೇಳಿತು. ಸುಖ ಸಂಪತ್ತಿನ ಕಾಲದಲ್ಲಿ ಜೊತೆಗಿದ್ದವರು ಕಷ್ಟಕಾಲದಲ್ಲೂ ಜೊತೆಗಿದ್ದು ಉಪಕಾರ ಸ್ಮರಣೆ ಮಾಡಬೇಕು ಎಂದು ಗಿಳಿಯು ಇಂದ್ರನಿಗೆ ತಿಳಿಸುವಾಗ ಈ ಮಾತು ಬಂದಿದೆ. ಸ್ವಾರಸ್ಯ: ಗಿಳಿಯ ತತ್ವನಿಷ್ಠೆ ಮತ್ತು ಪರಹಿತಾಕಾಂಕ್ಷೆಯ ಗುಣ ಈ ವಾಕ್ಯದ ಸ್ವಾರಸ್ಯವಾಗಿದೆ. ನೆಕ್ಸ್ಟ್ ನೋಡಿ ಮಕ್ಕಳ. ಭಾಷಾಭ್ಯಾಸದಲ್ಲಿ ಫಸ್ಟ್ ಹೆಡ್ಡಿಂಗು: ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ. ಮೊದಲನೇದಾಗಿ ಆಶ್ರಯ, ಆಸರೆ. ವರ್ಣ ಡ್ಯಾಶ್ ಅಂತ ಕೊಟ್ಟಿರ್ತಾರೆ ಮಕ್ಕಳ, ಇಲ್ಲಿ ಬಣ್ಣ ಅಂತ ಬರೀಬೇಕು. ವರ್ಣ, ಬಣ್ಣ. ಎರಡನೇದಾಗಿ ಉಪಕಾರ, ಅಪಕಾರ. ಅದೃಷ್ಟ ಡ್ಯಾಶ್ ಅಂತ ಇರುತ್ತೆ, ನೀವು ದುರಾದೃಷ್ಟ ಅಂತ ಬರೀಬೇಕು. ಅದೃಷ್ಟ, ದುರಾದೃಷ್ಟ. ಮೂರನೇದಾಗಿ ಗುರಿಯಾಗು, ಆಗಮ ಸಂಧಿ. ಪರಹಿತಾಕಾಂಕ್ಷಿ ಡ್ಯಾಶ್ ಅಂತ ಇರುತ್ತೆ, ಅಲ್ಲಿ ನೀವು ಸವರ್ಣ ದೀರ್ಘ ಸಂಧಿ ಅಂತ ಬರೀಬೇಕು. ಪರಹಿತಾಕಾಂಕ್ಷಿ, ಸವರ್ಣ ದೀರ್ಘ ಸಂಧಿ. ನಾಲ್ಕನೇದಾಗಿ ಜಿಂಕೆ, ರೂಢನಾಮ. ಇಂದ್ರ ಡ್ಯಾಶ್ ಅಂತ ಇರುತ್ತೆ, ಅಲ್ಲಿ ನೀವು ಅಂಕಿತ ನಾಮ ಅಂತ ಬರೀಬೇಕು. ಇಂದ್ರ ಅಂತ ಹೇಳಿದ್ರೆ ಅಂಕಿತ ನಾಮ. ಐದನೇದಾಗಿ ಕೃತಜ್ಞತೆ, ಉಪಕಾರ ಸ್ಮರಣೆ. ಕೃತಜ್ಞತೆ ಡ್ಯಾಶ್ ಅಂತ ಇರುತ್ತೆ, ಉಪಕಾರ ಸ್ಮರಣೆ ಮಾಡದಿರುವುದು. ಅಕ್ಷರಗಳು ಮಾತ್ರ ಡಿಫರ್ ಆಗುತ್ತೆ ನೋಡಿ ಮಕ್ಕಳ. ಕೃತಜ್ಞತೆ, ಕೃತಜ್ಞತೆ ಎರಡು ಸೇಮ್ ಉಚ್ಚಾರಣೆ ಬರ್ತಾ ಇದೆ ಆಯಿತಾ. ಅಕ್ಷರಗಳು ಮಾತ್ರ ಬೇರೆ ಬೇರೆ ಇರುತ್ತೆ. ಕೃತಜ್ಞತೆ ಅಂದರೆ ಉಪಕಾರ ಸ್ಮರಣೆ ಹಾಗೂ ಕೃತಜ್ಞತೆ ಅಂತ ಹೇಳಿದ್ರೆ
ಉಪಕಾರ ಸ್ಮರಣೆಯನ್ನು ಮಾಡದೇ ಇರುವುದು. ನೆಕ್ಸ್ಟ್ ಹೆಡಿಂಗ್ ನೋಡಿ, ಕೆಳಗಿನ ಪದಗಳನ್ನು ಬಿಡಿಸಿ ಬರೆದು ಸಂಧಿಯನ್ನು ಹೆಸರಿಸಿ. ಮೊದಲನೇದಾಗಿ ಬೆನ್ನಟ್ಟು, ಬೆನ್ನು ಪ್ಲಸ್ ಅಟ್ಟು ಬೆನ್ನಟ್ಟು, ಇದು ಒಂದು ಲೋಪಸಂಧಿ. ಎರಡನೇದಾಗಿ ಬಾಣವನ್ನು, ಬಾಣ ಪ್ಲಸ್ ಅನ್ನು ಬಾಣವನ್ನು, ಇದು ಆಗಮ ಸಂಧಿ. ಮೂರನೇದಾಗಿ ಕಾಶಿಯಲ್ಲಿ, ಕಾಶಿ ಪ್ಲಸ್ ಅಲ್ಲಿ ಕಾಶಿಯಲ್ಲಿ, ಇದು ಸಹ ಆಗಮ ಸಂಧಿ. ನೆಕ್ಸ್ಟ್ ಹೆಡಿಂಗ್ ನೋಡಿ, ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪಗಳನ್ನು ಬರೆಯಿರಿ. ಮೊದಲನೇದಾಗಿ ರಾಯ ಅಂದರೆ ರಾಜ, ತತ್ಸಮ ತದ್ಭವ. ಇಲ್ಲಿ ರಾಯ ಅಂತ ಕೊಟ್ಟಿದ್ದಾರೆ, ನೀವು ಅದನ್ನು ರಾಜ ಅಂತ ಕನ್ವರ್ಟ್ ಮಾಡಬೇಕಾಗತ್ತೆ. ಎರಡನೇದಾಗಿ ಸಿರಿ ಶ್ರೀ, ಸಿರಿಗೆ ಶ್ರೀ ಅಂತ ಬರೀಬೇಕು. ಮೂರನೇದಾಗಿ ವರ್ಷ ವರುಷ, ವರ್ಷ ಅಂತ ಬಂದಾಗ ವರುಷ ಅಂತ ಹೇಳಬೇಕು. ನಾಲ್ಕನೇದಾಗಿ ಜನ್ಮ, ಅದಕ್ಕೆ ಉತ್ತರ ಜನುಮ, ಜನ್ಮ ಜನುಮ. ಐದನೇದಾಗಿ ಆಶ್ಚರ್ಯ ಅಚ್ಚರಿ, ಆಶ್ಚರ್ಯಗೆ ಅಚ್ಚರಿ. ನೆಕ್ಸ್ಟ್ ನೋಡಿ, ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕಗಳನ್ನು ಬರೆಯಿರಿ. ಮೊದಲನೇದಾಗಿ ರೋಗ ನಿರೋಗ. ಎರಡನೇದಾಗಿ ಬಡತನ ಸಿರಿತನ. ಮೂರನೇದಾಗಿ ಕೃತಜ್ಞ ಕೃತಜ್ಞ. ಇಲ್ಲಿ ಅಕ್ಷರಗಳು ಮಾತ್ರ ಡಿಫರ್ ಆಗುತ್ತೆ, ಅಬ್ಸರ್ವ್ ಮಾಡಿ ಮಕ್ಕಳ. ಕೃತಜ್ಞ ಕೃತಜ್ಞ. ನಾಲ್ಕನೇದಾಗಿ ಫಲ ನಿಷ್ಫಲ. ಐದನೇದಾಗಿ ಪರಹಿತ ಸ್ವಹಿತ. ಇವಿಷ್ಟು ವಿರುದ್ಧಾರ್ಥಕ ಪದಗಳು. ಮಕ್ಕಳ, ಇಲ್ಲಿಗೆ 10ನೇ ತರಗತಿ ಕನ್ನಡದಲ್ಲಿ ದ್ವಿತೀಯ ಭಾಷೆ ಕನ್ನಡದಲ್ಲಿ ಒಣ ಮರದ ಗಿಳಿ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳು ಮುಕ್ತಾಯಗೊಂಡಿವೆ ಮಕ್ಕಳ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.